ಸ್ನೇಹಿತರೆ ನಮಸ್ಕಾರ. ಯುವ ಲೈವ್ನ ವಿಶೇಷ ಕಾರ್ಯಕ್ರಮ ಕಥಾ ವಿವೇಕಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಳೆದ ವಾರ ನಾವು ಚಿತ್ತೋಡ್ಗಢದ ಮೇಲೆ ನಡೆದಂಥ ಮೊದಲನೇ ಬರ್ಬರ ಆಕ್ರಮಣವನ್ನು ನೋಡಿದ್ವಿ. ಅದೇ ರೀತಿ ಇತಿಹಾಸದಲ್ಲಿ ದಾಖಲಾಗಿರುವಂಥ ಇನ್ನೊಂದು ಬರ್ಬರ ಆಕ್ರಮಣ ಚಿತ್ತೋಡ್ಗಢದ ಮೇಲೆ ಗುಜರಾತ್ನ ಸುಲ್ತಾನ ಬಹದ್ದೂರ್ ಶಾ ಮಾಡಿದಂಥ ಆಕ್ರಮಣ. ಸ್ನೇಹಿತರೆ, ರಾಣಾ ಸಂಗ ಅನ್ನುವಂಥ ಹೆಸರನ್ನ ನೀವು ಕೇಳಿರಲೇಬೇಕು. ರಜಪೂತ ರಾಜರ ಇತಿಹಾಸದಲ್ಲೇ ಅತ್ಯಂತ ಭವ್ಯವಾದಂಥ ಧೀರೋದಾತ್ತವಾದಂಥ ರಾಜ ಅಂತಾನೆ ಹೆಸರು ಪಡೆದಂಥವನು ರಾಣಾ ಸಂಗ್ರಾಮ ಸಿಂಹ ಅಥವಾ ರಾಣಾ ಸಂಗ. ಈ ರಾಣಾ ಸಂಗನ ಜೀವನ ಎಂತ ಅಮೋಘವಾದುದು ಅಂತ ಹೇಳಿದ್ರೆ, ಆತ ಚಿಕ್ಕ ವಯಸ್ಸಿನಲ್ಲೇ ತನ್ನ ಒಂದು ಕಣ್ಣನ್ನು ಕಳೆದುಕೊಂಡಿದ್ದ. ಯುದ್ಧದ ಸಮಯದಲ್ಲಿ ತನ್ನ ಒಂದು ಕೈ ಮತ್ತು ತನ್ನ ಒಂದು ಕಾಲನ್ನು ಸಹ ಕಳೆದುಕೊಂಡಿದ್ದ. ಅವನ ದೇಹದ ವಿವಿಧ ಭಾಗಗಳಲ್ಲಿ 80 ಆಳವಾದ ಗಾಯದ ಗುರುತುಗಳಿದ್ವು. ಇಷ್ಟಾದರೂ ಸಹ ಆತ ತನ್ನ ಇಡೀ ಜೀವಮಾನದಲ್ಲಿ 16 ಬಾರಿ ವಿಧರ್ಮೀಯ ರಾಜರೊಡನೆ ಆಕ್ರಮಣ ಮಾಡಿ ಗೆಲುವನ್ನು ಸಾಧಿಸಿದ್ದ. ತನ್ನ ಕೊನೆಯ ಯುದ್ಧದಲ್ಲಿ ಬಾಬರ್ನೊಡನೆ ಹೋರಾಟ ಮಾಡಬೇಕಾದ್ರೆ ತನ್ನ ಸೋಲನ್ನ ಅನುಭವಿಸ್ತಾನೆ. ಇಂಥ ರಾಣಾ ಸಂಗ್ರಾಮ ಸಿಂಹನ ಪತ್ನಿ ರಾಣಿ ಕರ್ಣಾವತಿ ಮತ್ತು ಮಕ್ಕಳು ವಿಕ್ರಮಾದಿತ್ಯ ಉದಯ ಸಿಂಹ. ರಾಣಾ ಸಂಗ ತನ್ನ ಜೀವನದಲ್ಲಿ ಒಮ್ಮೆ ಬಹದ್ದೂರ್ ಶಾನನ್ನ ಹೀನಾಯವಾಗಿ ಸೋಲಿಸಿರ್ತಾನೆ. ಈ ಕೋಪಕ್ಕೆ ರಾಣಾ ಸಂಗನ ಮರಣ ನಂತರ ಅವನ ಮಗನಾದಂಥ ವಿಕ್ರಮಾದಿತ್ಯ ಮೇಲೆ ಬಹದ್ದೂರ್ ಶಾ ದಂಡೆತ್ತಿ ಬರ್ತಾನೆ. ತಾನು ಹೋರಾಟ ಮಾಡಬೇಕಾದ್ರೆ ವಿಕ್ರಮಾದಿತ್ಯನ ಸೋಲಿಸಬೇಕು ಅಂತ ಆತ ಬರೋ ಹೊತ್ತಿಗೆ ರಾಣಿ ಕರ್ಣಾವತಿ ತನ್ನ ಮಕ್ಕಳಿಬ್ಬರನ್ನು ತನ್ನ ತವರು ಮನೆಗೆ ಕಳಿಸಿ ತನ್ನ ಇಡೀ ಕೋಟೆಯನ್ನ ರಜಪೂತ ಸರದಾರರ ಕೈಲಿಡ್ತಾಳೆ. ಅದಕ್ಕೆ ಕಾರಣವೂ ಇತ್ತು. ಪುತ್ರ ವಿಕ್ರಮಾದಿತ್ಯ ರಾಣಾ ಸಂಗನ ತರ ಆಗಿರಲಿಲ್ಲ. ವಿಕ್ರಮಾದಿತ್ಯ ಅಸಭ್ಯತೆಯಿಂದ ಕೂಡಿದ್ದ ಮತ್ತು ಎಳಸುತನಗಳಿಂದಾಗಿ ತನ್ನ ಸ್ನೇಹಿತರೊಡನೆ, ತನ್ನ ರಜಪೂತ ರಾಜರೊಡನೆ, ರಜಪೂತ ಸರದಾರರೊಡನೆ ವಿರೋಧವನ್ನ ಕಟ್ಟಿಕೊಂಡಿದ್ದ. ಹೀಗಾಗಿ ಆತನ ನೇತೃತ್ವದಲ್ಲಿ ಯುದ್ಧವನ್ನು ಎದುರಿಸಲಿಕ್ಕೆ ಯಾವ ರಜಪೂತ ಸರದಾರರು ಒಗ್ಗಟ್ಟಾಗುವುದಿಲ್ಲ. ಹೀಗಾಗಿ ಬಹದ್ದೂರ್ ಶಾನ ವಿರುದ್ಧ ಸೋಲು ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಮನಗಂಡಂತ ರಾಣಿ ಕರ್ಣಾವತಿ ತನ್ನ ಮಕ್ಕಳಿಬ್ಬರನ್ನು ತವರು ಮನೆಗೆ ಕಳಿಸಿ ತಾನು ರಜಪೂತ ಸರದಾರರ ಮನವೊಲಿಸುವ ಕೆಲಸವನ್ನು ಮಾಡ್ತಾಳೆ. ತಾನು ಪತ್ರವನ್ನು ಬರೆದು ಎಲ್ಲ ರಜಪೂತ ರಾಜರನ್ನು, ಎಲ್ಲ ರಜಪೂತ ಸರದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚಿತ್ತೋಡ್ಗಢದ ಮರ್ಯಾದೆಯನ್ನು ಕಾಪಾಡುವಂತ, ರಜಪೂತರ ವೀರ ಪರಂಪರೆಯನ್ನು ಕಾಪಾಡುವಂತ ಹೊಣೆಗಾರಿಕೆ ನಿಮ್ಮ ಮೇಲಿದೆ ಅಂತ ಅವರೆಲ್ಲರನ್ನು ಹುರಿದುಂಬಿಸಿ ಬಹದ್ದೂರ್ ಶಾನ ವಿರುದ್ಧ ಯುದ್ಧಕ್ಕೆ ಅಣಿ ಮಾಡ್ತಾಳೆ. ಬಹದ್ದೂರ್ ಶಾನ ವಿರುದ್ಧ ಯುದ್ಧಕ್ಕೆ ಎಲ್ಲರೂ ಸಿದ್ಧರಾಗ್ತಾರೆ. ಪ್ರತಾಪಗಢದ ರಾಜನಾಗಿದ್ದಂತ ರಾಣಾ ಭಾಗ್ ಸಿಂಗನ ನೇತೃತ್ವದಲ್ಲಿ ಎಲ್ಲ ರಾಜರು ಒಗ್ಗಟ್ಟಾಗ್ತಾರೆ. ಆದ್ರೆ ಯುದ್ಧದ ತಯಾರಿ ಮಾಡಲಿಕ್ಕೆ ಸಾಕಷ್ಟು ಸಮಯ ಇರೋದಿಲ್ಲ. ಹೀಗಾಗಿ ಬಹದ್ದೂರ್ ಶಾನ ವಿರುದ್ಧ ಒಬ್ಬೊಬ್ಬರಾಗಿ ರಜಪೂತ ರಾಜರು ವೀರಾವೇಶದಿಂದ ಹೋರಾಡ್ತಾ ಪ್ರಾಣವನ್ನು ಕಳ್ಕೊಳ್ತಿರ್ತಾರೆ. ಇನ್ನು ಸೋಲು ಕಟ್ಟಿಟ್ಟ ಬುತ್ತಿ ಎಂಬುದನ್ನು ಮನಗಂಡಂತ ರಾಣಿ ಕರ್ಣಾವತಿ ಕೂಡಲೇ ದೆಹಲಿಯ ಚಕ್ರವರ್ತಿಯಾದಂಥ ಹುಮಾಯೂನಿಗೆ ಒಂದು ಪತ್ರವನ್ನು ಬರೀತಾಳೆ. ಇತಿಹಾಸದ ಕಾಲಘಟ್ಟದಲ್ಲಿ ಅತ್ಯಂತ ಮನೋಜ್ಞವಾಗಿರುವಂತಹ ಈ ಕಥೆಯನ್ನ ನೀವು ಕೇಳಲೇಬೇಕು. ಹುಮಾಯೂನಿಗೆ ರಾಣಿ ಕರ್ಣಾವತಿ ಸಂಬೋಧಿಸಿದ್ದು ಅಣ್ಣ ಎಂಬುದಾಗಿ, ಸಹೋದರನ ಗುರುತಾಗಿ, ಸಹೋದರತ್ವದ ಗುರುತಾಗಿ ರಾಖಿಯೊಂದನ್ನ ಅವನಿಗೆ ಆಕೆ ಉಡುಗೊರೆಯಾಗಿ ಕೊಟ್ಟಿರ್ತಾಳೆ. ರಕ್ಷಾಬಂಧನದ ಬಾಂಧವ್ಯದಲ್ಲಿ ಹುಮಾಯೂನ್ ತನಗೆ ಸಹಾಯ ನೀಡಬೇಕೆಂದು ಕರ್ಣಾವತಿ ಮನವಿಯನ್ನು ಸಲ್ಲಿಸ್ತಾಳೆ. ಆದರೆ ಹುಮಾಯೂನಿಗೆ ಕಿವಿಯೂದಿದಂತ ಬಹದ್ದೂರ್ ಶಾ, ನಾನು ಯುದ್ಧ ಮಾಡ್ತಾ ಇರೋದು ಒಬ್ಬ ಹಿಂದೂ ರಾಜನ ವಿರುದ್ಧ, ಹೀಗಾಗಿ ಒಂದೇ ಧರ್ಮದಕ್ಕೆ ಸೇರಿದವರಾಗಿದ್ದಂತ ನಾವಿಬ್ರು ಪರಸ್ಪರ ದ್ವೇಷ ಕಟ್ಟಿಕೊಳ್ಳುವುದು ಬೇಡ, ಕಾಫಿರರ ವಿರುದ್ಧ ಯುದ್ಧಕ್ಕೆ ನೀನು ಸಹಕಾರ ಕೊಡಬೇಡ ಅಂತ ಹೇಳಿ ಅವನ ಕಿವಿಯನ್ನು ಊದ್ತಾನೆ. ಹುಮಾಯೂನ್ ಇದರ ನಡುವೆ ಗೊಂದಲಕ್ಕೆ ಬೀಳ್ತಾನೆ. ಸಹೋದರತ್ವವನ್ನ ಆರಿಸಿಕೊಳ್ಬೇಕು ಅಥವಾ ಸ್ವಧರ್ಮದ ಬಾಂಧವನ ಮಾತನ್ನ ಕೇಳಬೇಕು ಅನ್ನುವಂಥ ಜಿಜ್ಞಾಸೆಯಲ್ಲಿ ಬೀಳೋ ಹೊತ್ತಿಗೆ ಸಮಯ ಆಗೋಗಿರುತ್ತೆ. ರಜಪೂತ ರಾಜರೆಲ್ಲರೂ ಒಬ್ಬೊಬ್ಬರಾಗಿ ಪ್ರಾಣವನ್ನ ಅರ್ಪಣೆ ಮಾಡಬೇಕಾದ್ರೆ ರಾಣಿ ಕರ್ಣಾವತಿಗೆ ಬೇರೆ ಯಾವ ದಾರಿಯನ್ನು ಉಳಿಯೋದಿಲ್ಲ. ಹೀಗಾಗಿ ತನ್ನ 13,000 ಜನ ಸಖಿಯರೊಡನೆ ಆ ಕೋಟೆಯಲ್ಲಿದ್ದಂತ ಎಲ್ಲ ಹೆಣ್ಣು ಮಕ್ಕಳನ್ನು ಒಂದು ಕಡೆ ಸೇರಿಸಿಕೊಂಡು ಜೋಹಾರ್ ಅಗ್ನಿಕುಂಡಕ್ಕೆ ಆಹುತಿಯಾಗ್ಬಿಡ್ತಾಳೆ. 13,000 ಜನ ಹೆಣ್ಣು ಮಕ್ಕಳು ಒಂದೇ ಸಲ ಪ್ರಾಣ ಕಳ್ಕೊಂಡಂತ ಹೃದಯ ವಿದ್ರಾವಕ ಘಟನೆಯನ್ನ ರಾಣಾ ಪ್ರತಾಪ ಸಿಂಹ ಇರಲಿ, ಈ ದೇಶದ ಯಾವೊಬ್ಬ ಪ್ರಜೆಯೂ ಕೂಡ ಮರೆಯಲಿಕ್ಕೆ ಸಾಧ್ಯ ಆಗಲ್ಲ. ಸ್ನೇಹಿತರೆ, ಅವರೆಲ್ಲರ ಆಕ್ರಂದನದ ಚೀರಾಟ, ನರಳಾಟಗಳು ಬಹದ್ದೂರ್ ಶಾನನ್ನ ಸುಮ್ಮನೆ ಬಿಟ್ಟಿಲ್ಲ. ಬಹದ್ದೂರ್ ಶಾ ಅಧಿಕಾರವನ್ನ ಕೈಗೆ ತೆಗೆದುಕೊಂಡ ಕೇವಲ 15 ದಿನಗಳೊಳಗಾಗಿ ತನ್ನ ರಾಜ್ಯವನ್ನ ಬಿಟ್ಟುಕೊಡಬೇಕಾಯಿತು. ಕಾರಣ, ಹುಮಾಯೂನ್ ಬಹದ್ದೂರ್ ಶಾನ ವಿರುದ್ಧ ದಾಳಿಯನ್ನ ಸಂಘಟಿಸ್ತಾನೆ. ಹೆದರಿಕೊಂಡು ಓಡಿ ಹೋದಂತ ಬಹದ್ದೂರ್ ಶಾ ಕಡೆಗೆ ಪೋರ್ಚುಗೀಸರಲ್ಲಿ ಆಶ್ರಯ ಪಡೆಯಲು ಹೋಗ್ಬೇಕಾದ್ರೆ ಸಮುದ್ರ ಮಧ್ಯದಲ್ಲಿ ತನ್ನ ಪ್ರಾಣವನ್ನ ಕಳ್ಕೊಳ್ಬೇಕಾಗತ್ತೆ. ರಾಣಿ ಕರ್ಣಾವತಿ ತನ್ನ ಪತಿಯ ಹೆಸರಿಗೆ ತಕ್ಕಂತದ ತ್ಯಾಗವನ್ನೇ ಮಾಡ್ತಾಳೆ. ರಜಪೂತರ ಹಿರಿಮೆ ಗರಿಮೆಗಳನ್ನು ಹೆಚ್ಚಿಸ್ತಾಳೆ. ಆದರೆ 13,000 ಜನ ಸ್ತ್ರೀಯರು, 35,000 ಜನ ಪುರುಷರು ಆ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿರ್ತಾರೆ. ತವರು ಮನೆಗೆ ಕಳಿಸಿದ್ದಂತ ವಿಕ್ರಮಾದಿತ್ಯ ಮತ್ತು ಆತನ ಸಹೋದರರಿಬ್ಬರು ಕೂಡ ವಾಪಸ್ಸು ಬರ್ತಾರೆ. ಹುಮಾಯೂನ್ ತಾನು ಗೆದ್ದುಕೊಂಡಿದ್ದಂತ ಚಿತ್ತೋಡ್ಗಢವನ್ನ ರಾಣಿ ಕರ್ಣಾವತಿಯ ನೆನಪಿಗೆ ಅವನ ಮಗನಿಗೆ, ಅಂದ್ರೆ ರಾಣಿ ಕರ್ಣಾವತಿಯ ಮಗನಿಗೆ ಹಸ್ತಾಂತರಿಸ್ತಾನೆ. ಯಾವ ಮಾನವೀಯತೆಯನ್ನ ಪ್ರದರ್ಶಿಸಿದಂತ ಹುಮಾಯೂನನ ಮಗನಾದಂತ ಅಕ್ಬರನೇ ಮುಂದೆ ಚಿತ್ತೋಡ್ಗಢದ 3ನೇ ದುರಂತಕ್ಕೆ ಕಾರಣ ಆಗಿದ್ದು ವಿಧಿ ವಿಪರೀತವೇ ಇರಬೇಕು.
ಸ್ನೇಹಿತರೆ, ಅಕ್ಬರ್ ಇತಿಹಾಸದಲ್ಲಿ ಗಳಿಸ್ಕೊಂಡಿರ್ತಕ್ಕಂಥ ಹೆಸರು ಅಪಾರ. ಕಲಾ ಪೋಷಕ, ಸರ್ವಧರ್ಮ ಸಹಿಷ್ಣು, ಮಾನವೀಯ ವ್ಯಕ್ತಿ, ಹಾಗೆ ಹೀಗೆ ಅಂತೆಲ್ಲ ಹಾಡಿ ಹೊಗಳಿಸಿಕೊಂಡಿರುವಂಥ ಅಕ್ಬರನೇ ಚಿತ್ತೋಡಗಢದಲ್ಲಿ ಸಹಸ್ರಾರು ಜನರ ಸಾವಿಗೆ ಕಾರಣನಾದ ಅನ್ನುವಂಥ ದುರಂತ ಘಟನೆಯನ್ನ ನಾವೆಲ್ಲರೂ ಕೇಳಲೇಬೇಕು. ಅಲ್ಲಿಯವರೆಗೂ ತಪ್ಪದೆ ವೀಕ್ಷಿಸಿ ಯುವ ಲೈವ್. ಇದು ನಿಮ್ಮದೇ ದನಿ.